ಮಂಜುನಾಥ್ ಮಾತನಾಡ್ತೀನಿ ನಿಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ಕಡೆ ಇಡೀ ರಾಜ್ಯ ಗಮನ ಕೊಡ್ತಾ ಇರುವಂತದ್ದು ಅಂದ್ರೆ ಇವತ್ತಿನ ಸಂಪುಟ ಸಭೆ. ಆ ಸಂಪುಟ ಸಭೆ ಅಂತ್ಯ ಆಗಿದೆ. ಇಂಟ್ರೆಸ್ಟಿಂಗ್ಲಿ ಮುಖ್ಯಮಂತ್ರಿಗಳು ಇರಲಿಲ್ಲ ಈ ಸಂಪುಟ ಸಭೆಯಲ್ಲಿ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆ. ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ಗೆ ಸಂಪುಟ ಸಭೆ ತೀವ್ರ ಅತೃಪ್ತಿಯನ್ನ ವ್ಯಕ್ತಪಡಿಸಿದೆ. ರಾಜ್ಯಪಾಲರ ನೋಟಿಸ್ಗೆ ಸಂಪುಟ ಸಭೆ ತೀವ್ರ ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ದು, ಪ್ರಮುಖವಾಗಿ ಆ ನೋಟಿಸ್ನಲ್ಲಿ ಬಳಸಿದ್ದಂತ ಕೆಲ ಪದಗಳು ಜೊತೆಗೆ ಒಕ್ಕಣಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ. ಈಗ ಏನ್ ಹೇಳ್ತಾ ಇದ್ದಾರೆ ಸಚಿವರುಗಳು ಅಥವಾ ಸಚಿವ ಸಂಪುಟದ ನಿರ್ಣಯ ಏನಾಗಿದೆ, ಸಭೆ ನಿರ್ಣಯ ಏನಾಗಿದೆ ಅದನ್ನ ನಾವು ನಿಮ್ಗೆ ಹೇಳ್ತೀವಿ. ಬಟ್ ಅವರ ಗುಮಾನಿ ಏನು, ಯಾವ ರೀತಿಯಾಗಿ ಚರ್ಚೆ ಆಗಿದೆ, ಅದಕ್ಕೆ ಯಾವ ರೀತಿಯಾದಂತ ಒಂದು ಹೊಸ ಕೋನವನ್ನ ಕೊಡುವಂತ ಅಥವಾ ಆಯಾಮ ಕೊಡುವಂತ ಕಾರ್ಯ ಆಗ್ತಾ ಇದೆ ಅಂತ ಅಂದ್ರೆ, ರಾಜ್ಯಪಾಲರ ಸ್ಥಾನವನ್ನ ರಾಜಕೀಯ ದುರುಪಯೋಗದ ಹಾದಿಯಲ್ಲಿದೆ ಅನ್ನುವಂತ ಬಗ್ಗೆ ನಮಗೆ ಅನುಮಾನ ಮೂಡಿದೆ. ಯಾಕಂತಾದ್ರೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಬಳಸಿರುವಂತಹ ಪದ ಮತ್ತು ಒಕ್ಕಣಿಕೆ ಇದು ಸಹಿತವಾಗಿ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅನ್ನುವಂತ ನಿರ್ಣಯವನ್ನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಅವ್ರು ವಾಪಸ್ ಪಡಿಲಿಲ್ವೋ, ಪಡೆಯಕ್ ಸಾಧ್ಯ ಆಗಲ್ಲ. ಈ ಸದ್ಯದ ಮಟ್ಟಿಗೆ ಅವರೇನು ರಾಜ್ಯಪಾಲರು ಕೊಟ್ಟಿರುವಂತ ನೋಟಿಸ್ ಅನ್ನ ಓಕೆ, ನಾನು ಬಳಸಿರುವಂತ ಪದ ಒಕ್ಕಣಿಕೆ ನಿಮಗೆ ಅತೃಪ್ತಿ ತಂದಿದ್ರೆ ನಾನು ವಾಪಸ್ ಪಡ್ತೀನಿ, ಅದು ಬಹುಶಃ ಅವರ ನಡೆ ಪ್ರದರ್ಶಿಸಲ್ಲ. ಇಲ್ಲವೇ ಕಾನೂನು ಹೋರಾಟ ನಡೆಸೋದಕ್ಕೂ ಕೂಡ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮವನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ ಕೂಡ, ಪತ್ರಿಕಾಗೋಷ್ಠಿಯನ್ನ ನಡೆಸೋರಿದ್ದಾರೆ ಕೂಡ. ಆ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಣಯ ಏನು, ಮತ್ತೊಂದು ಮಗದೊಂದು ಇದೆಲ್ಲವೂ ಕೂಡ ತಿಳಿದು ಬರಲಿದೆ. ಅದಿನ್ನು ಕೆಲವೇ ಈಗ ಇದೆಲ್ಲವೂ ಕೂಡ ಏನು ಒಂದು ಪ್ರೊಸೀಜರ್ ಪ್ರಕಾರವಾಗಿ ಸಚಿವ ಸಂಪುಟ ಸಭೆ ಅದರಲ್ಲಿ ಏನೇನು ನಿರ್ಣಯಕ್ಕೆ ಬಂದು ಇದೆಲ್ಲವನ್ನು ಕೂಡ ಆನಂತರ ಮೀಡಿಯಾಗೆ ಬ್ರೀಫ್ ಮಾಡೋದು ಇದೆಲ್ಲ ನಡೆಯುತ್ತೆ. ಏನು ಹೇಳಿದ್ದಾರೆ ಅದನ್ನು ನಾವು ಕೇಳೋಣ, ಏನು ತೆಗೆದುಕೊಂಡಿದ್ದಾರೆ ಅಂತ. ಸಂತೋಷ್ ಲಾಡ್ ಮಾತಾಡ್ತಿದ್ದಾರೆ. ಬಾಡಿ ಹುಡುಕ್ತಕ್ಕಂಥ ಕೆಲಸ ನಡೀತಾ ಇದೆ. ಅಲ್ಲ, ನಿನ್ನೆ ನಾನು ಮಧ್ಯರಾತ್ರಿ ಬಂದಿರತಕ್ಕಂಥದ್ದು. ನಿನ್ನೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 270 ಅಂಡ್ ಆಡ್ನಲ್ಲಿ ನಮ್ಮ ಕನ್ನಡಿಗರು 3 ಜನ ಅದರಲ್ಲಿ ತೀರೋಗಿರ್ತಕ್ಕಂಥದ್ದು. ಅವರು 3 ಜನ ಅಲ್ಲಿ ಮೈಗ್ರೇಟ್ ಆಗಿರೋದು, 30-40 ವರ್ಷದಿಂದ ಮೈಗ್ರೇಟ್ ಆಗಿರ್ತಕ್ಕಂಥವ್ರು. ಅಲ್ಲ, ರೆಸ್ಕ್ಯೂಗೆ ಕಂಪ್ಲೀಟ್ಲಿ ಎಂಟೈರ್ ಸ್ಟೇಟ್ ಇದೆ. ಆಮೇಲೆ ಆರ್ಮಿದವರು ಇದ್ದಾರೆ, ಮಿಲಿಟರಿಯವರು ಬಂದಿದ್ದಾರೆ, NDRF ಬಂದಿದ್ದಾರೆ. ದೊಡ್ಡ ಪ್ರಮಾಣಕ್ಕೆ ಸ್ಕೇಲಲ್ಲಿ ಆಪರೇಷನ್ಸ್ ನಡೀತಾ ಇದೆ. ಆಪರೇಷನ್ ರೀಚ್ ಬಹಳ ದೂರ ಇದೆ, ನಮಗೆ ಅಲ್ಲಿ ಪಾಯಿಂಟ್ ಕೂಡ ಹೋಗಕ್ಕೆ ಆಗ್ತಾ ಇಲ್ಲ. ಮಳೆ ಬೇರೆ ಇದೆ. ನಿನ್ನೆ ಒಂದು ಬ್ರಿಡ್ಜ್ ಆಗಬೇಕಾಗಿತ್ತು, ಬ್ರಿಡ್ಜ್ ಕೂಡ ಮಾಡಿದ್ದಾರೆ. ಬಹುತೇಕ ಇನ್ಮೇಲೆ ರೆಸ್ಕ್ಯೂ ಆಪರೇಷನ್ಸ್ ಬಹಳ ಸ್ಪೀಡಾಗಿ ಆಗುತ್ತೆ. ಹೌದು, ಅಲ್ಲ ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲ ಸೀನಿಯರ್ ಏನು ಮಿನಿಸ್ಟರ್ಸ್ಗಳಿದ್ದಾರೆ ಅವರೇ. ನಿಮಗೆ ಇದೆಲ್ಲ ನೋಡಿದಾಗ ಪಿಟಿಷನ್ಸ್ಗಳು ಎಷ್ಟು ಪೆಂಡಿಂಗ್ ಇದಾವೆ ಅವ್ರ ಮುಂದೆಗಡೆ, ಗವರ್ನರ್ ಮುಂದೆಗಡೆ. ಅವ್ಯಾವುದು ಇಲ್ಲ. ಇದೊಂದಕ್ಕೆ ಒಂದೇ ದಿವಸ ಅರ್ಜಿ, ಒಂದೇ ದಿವಸಕ್ಕೆ ಶೋಕಾಸ್ ನೋಟಿಸ್. ನೋಡ್ತಿದ್ದಂಗೆ ರಾಜಕೀಯ ಮಿಶ್ರಣ ಇದೆ ಅಂತ ಗೊತ್ತಾಗುತ್ತಲ್ಲ. ಸರ್, ಇವತ್ತಿನ ಕ್ಯಾಬಿನೆಟ್ನ ಸಭೆಯಲ್ಲಿ ಏನು ನಿರ್ಧಾರ ಆಯಿತು ಅಂತ ಸರ್ ಈಗ ಬ್ರೀಫ್ ಮಾಡ್ತಾರೆ, ಅವರು ಡೀಟೇಲ್ ಬ್ರೀಫ್ ಮಾಡ್ತಾರೆ. ಓಕೆ, ಎಸ್, ಇದಿಷ್ಟು ಕೂಡ ಸಚಿವ ರಾಜಣ್ಣ. ಸೊ ಸಚಿವ ಸಂಪುಟ ಸಭೆ ಮುಕ್ತಾಯ ಆಗಿದೆ. ಸಚಿವರುಗಳೆಲ್ಲ ಹೊರಬರ್ತಾ ಇದ್ದಾರೆ. ಕೆಲವರು ಇವಾಗ ಸೀನಿಯರ್ಸ್ ಅದನ್ನು ಬ್ರೀಫ್ ಮಾಡೋರಿದ್ದಾರೆ ಅನ್ನುವಂಥ, ಬಹುಶಃ ಎಚ್ ಕೆ ಪಾಟೀಲ್ ಅವ್ರು ಬಂದು ಅದನ್ನು ಬ್ರೀಫ್ ಮಾಡ್ಬೋದು ಅಂತ ಕಾಣಿಸುತ್ತೆ. ಬಟ್ ಕೆ ಎನ್ ರಾಜಣ್ಣ ಅವರು ಅದೇ ವಿಚಾರವನ್ನು ಹೇಳ್ತಾ ಇದ್ರು. ಅಂದರೆ ರಾಜ್ಯಪಾಲರ ಮುಂದೆ ಈ ರೀತಿಯಾದಂಥ ಅರ್ಜಿಗಳು, ಪಿಟಿಷನ್ಸ್ಗಳು ಭಾಳ ಇದ್ದಾವೆ. ಅವೆಲ್ಲ ಎಷ್ಟು ವರ್ಷಗಳಿಂದ ಇವರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಥವಾ ಎಷ್ಟು ತಿಂಗಳುಗಳಿಂದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅದೇ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರುವಂಥದ್ದನ್ನು ಇವರು ಕೂಡಲೇ ನೋಟಿಸ್ ಕೊಡ್ತಾರೆ ಅಂತ ಉದ್ದೇಶ ಏನು? ಅಲ್ಲ ರೀ, ಅವರ ಮನೆಯವ್ರಿಗೆ ಸೈಟ್ ಕೊಟ್ಟರೆ ಮುಖ್ಯಮಂತ್ರಿಗಳಿಗೆ ಏನು ಹಳ್ಳಿನಲ್ಲಿ ಗಾದೆ ಹೇಳ್ತಾರಲ್ಲ, ಅದು ಎಂಥದ್ದು ಕೋಣನಿಗೆ ಕಾಯಿಲೆ ಬಂದರೆ ಎಮ್ಮೆಗೆ ಬರೆ ಆಗ್ದಂಗೆ, ಅಥವಾ ಎಮ್ಮೆಗೆ ರೋಗ ಬಂದರೆ ಕೋಣನಿಗೆ ಬರೆ ಆಗ್ದಂಗೆ. ಹಿಂಗೆ ಇದರಲ್ಲಿ ಅವ್ರ ಮನೆಯವರು ಯಾವುದು 20 ವರ್ಷದ ಹಿಂದಿನ ಕತೆ ತೊಗೊಂಬಂದು ಈಗೆಲ್ಲ ಮಾಡಿ 26-7ನೇ ತಾರೀಕು ಅರ್ಜಿ ಕೊಡ್ತಾರೆ. ಅವತ್ತು ಸಾಯಂಕಾಲಕ್ಕೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಇದೆಲ್ಲ ನೋಡಿದಾಗ ಪಿಟಿಷನ್ಸ್ಗಳು ಎಷ್ಟು ಪೆಂಡಿಂಗ್ ಇದಾವೆ ಅವ್ರ ಮುಂದೆಗಡೆ, ಗವರ್ನರ್ ಮುಂದೆಗಡೆ. ಅವ್ಯಾವುದು ಇಲ್ಲ. ಇದೊಂದಕ್ಕೆ ಒಂದೇ ದಿವಸ ಅರ್ಜಿ, ಒಂದೇ ದಿವಸಕ್ಕೆ ಶೋಕಾಸ್ ನೋಟಿಸ್. ನೋಡ್ತಿದ್ದಂಗೆ ರಾಜಕೀಯ ಮಿಶ್ರಣ ಇದೆ ಅಂತ ಗೊತ್ತಾಗುತ್ತಲ್ಲ. ಸರ್, ಇವತ್ತಿನ ಕ್ಯಾಬಿನೆಟ್ನ ಸಭೆಯಲ್ಲಿ ಏನು ನಿರ್ಧಾರ ಆಯಿತು ಅಂತ ಸರ್ ಈಗ ಬ್ರೀಫ್ ಮಾಡ್ತಾರೆ, ಅವರು ಡೀಟೇಲ್ ಬ್ರೀಫ್ ಮಾಡ್ತಾರೆ. ಓಕೆ, ಎಸ್, ಇದಿಷ್ಟು ಕೂಡ ಸಚಿವ ರಾಜಣ್ಣ ಅವರ ಮಾತಾಡೋದು. ಸದ್ಯಕ್ಕೆ ಈಗ
ಎಲ್ಲ ಸಚಿವರುಗಳು ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ನಿಟ್ಟಲ್ಲೂ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಸಂಗತಿ ಅಂತ ಅಂದರೆ ಇಲ್ಲಿ ಅದೇನೇ ನಾವು ಹೇಳಿದೆ, ಅಂದರೆ ಇದರಲ್ಲೊಂದು ರಾಜಕೀಯ ನಡೀತಾ ಇದೆ. ಭಾಳಷ್ಟು ಈ ಥರದ ಪಿಟಿಷನ್ಸ್ಗಳು ಭಾಳ ಇದ್ದಾವೆ ರಾಜ್ಯಪಾಲರ ಮುಂದೆ ಬೇರೆ ಬೇರೆ ಸಂಗತಿಗಳಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಅದೆಲ್ಲದರಲ್ಲೂ ಕೂಡ ಅವರು ಇಷ್ಟು ಕ್ವಿಕ್ಕಾಗಿ ರಿಯಾಕ್ಟ್ ಮಾಡಲ್ಲ. ಬಟ್ ಮುಖ್ಯಮಂತ್ರಿಗಳ ವಿಚಾರವಾಗಿ ಯಾಕೆ ಹೀಗೆ ಅನ್ನುವಂಥದ್ದು ಪ್ರಶ್ನೆ ಅಲ್ಲ, ಅದೇ ಏನೆಲ್ಲ ಡಿ ಸಿ ಪ್ರೆಸ್ ಕಂಪ್ಲೀಟ್ ಡೀಟೇಲ್ ಆಗಿ ಪ್ರೆಸ್ ಮಾಡ್ತಾರೆ ಡಿ ಸಿ ಎಂ ಅವರು ಹೇಳ್ತಾರೆ. ಸರ್ ಏನಕ್ಕೆ ಸರ್ ಈ ರೀತಿ ಒಂದು ನಡೆ ಗವರ್ನರ್ ಈಗ ಏನಿಲ್ಲ, ಎಲ್ಲನೂ ಡೀಟೇಲ್ ಆಗಿ ಹೇಳ್ತಾರೆ. ಎಲ್ಲ ಒಂದು 10 ಜನ ಮಂತ್ರಿಗಳು ಇರ್ತಾರೆ ಪ್ರೆಸ್ನಲ್ಲಿ, ಎಲ್ಲ ಕೂಡ ಹೇಳ್ತಾರೆ ಒಂದೇ ಸಾರಿ ಒಟ್ಟಿಗೆ ಒಮ್ಮೆ ಹೇಳ್ತೀವಿ ಅಷ್ಟೇ. ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಾರೆ ಒಂದು ಆರೋಪ ಏನು ಇಲ್ಲ, ಎಲ್ಲ ಒಟ್ಟಿಗೆ ಹೇಳ್ತೀವಿ ಅಷ್ಟೇ. 2 ಅವರ್ಸಲ್ಲಿ ಹೇಳ್ತಾರೆ ಎಲ್ಲ ಡೀಟೇಲ್. ಅದು ಲೆಟ್ರ್ ಸಬ್ಮಿಟ್ ಮಾಡಿದ್ಮೇಲೆ ಹೇಳ್ತಾರೆ. ಸರ್ ಈಗ ಪಾದಯಾತ್ರೆ ಮಾಡ್ತಾ ಇದ್ರಂತೆ ಸರ್ ಬಿಜೆಪಿ ಅವರು. ಮಾಡ್ಬೋದ್ರ, ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಪಾರ್ಟಿಕಲ್ ಇದೆ ಅವ್ರಿಗೂ ಹಕ್ಕಿದೆ ಮಾಡ್ತಾರೆ ಅಷ್ಟೇ. ಇನ್ನೊಂದು ಕಡೆ ಜೆಡಿಎಸ್ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸರ್. ಅದು ಅವ್ರಿಗೆ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ, ಅದು ಯಾಕೆ ಮಾಡಿಲ್ಲ ಏನು ಮಾಡಿದ್ದಾರೆ ಅಂತ. ಸೊ ನಾವು ಇದ್ರ ಬಗ್ಗೆ ಬ್ರೀಫ್ ಮಾಡ್ತಾರೆ ಡಿ ಸಿ ಎಂ ಅವರು ಇನ್ನೊಂದು 2 ಅವರ್ ಬಿಟ್ಟು. ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಅದು ಏಕಪಕ್ಷೀಯ ನಿರ್ಧಾರ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಪಾದಯಾತ್ರೆ. ಅವರಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯ. ಅದು ಅವ್ರಿಗೆ ಇಬ್ಬರು ನಾಯಕರ ಅವರ ಅಭಿಪ್ರಾಯ ಇರೋದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರ ವೈಯಕ್ತಿಕ ಡಿಸಿಷನ್ ಅದು. ಸರ್ ದೆಹಲಿ ಭೇಟಿ ಕೊಟ್ಟಿರೋ ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ವಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರ? ಇಲ್ಲ, ಅದು ಯಾವುದು ಚರ್ಚೆ ಆಗಿಲ್ಲ. ಅದು ನಾವು ಹೋಗಿದ್ದು ಬೇರೆ ಕೆಲಸ, ಸಿ ಎಂ ಅವ್ರು ಹೋಗಿದ್ದು ಬೇರೆ ಕೆಲಸ, ಹೀಗಾಗಿ ಬೇರೆ ಬೇರೆ. ಇಲ್ಲ, ಅದು ಯಾವುದು ಆಗ್ತಾ ಇಲ್ಲ, ಯಾವುದೇ ಮೌಲ್ಯಮಾಪನ ಆಗ್ತಾ ಇಲ್ಲ ಅಂತ ವಿಚಾರ ಕೂಡ ಬಹುಶಃ ಹೈಕಮಾಂಡ್ ಮುಂದೆ, ಸರ್ಕಾರ ಮುಂದೆ ಇಲ್ಲವೇ ಇಲ್ಲ. ಹಂಗೆಲ್ಲ ಆಗೋಲ್ಲ, ಅದು ಪರ್ಫಾರ್ಮೆನ್ಸ್ಗೆ ಇದಕ್ಕೂ ಸಂಬಂಧ ಇಲ್ಲ. ಸೋಲ್ತಾರೆ ಗೆಲ್ತಾರೆ, ಹಾಗೆಲ್ಲ ಮಾಡ್ಲಿಕ್ಕೆ ಆಗೋಲ್ಲ. ಇದು ಯಾರು ಯಾವ ಪಕ್ಷದವರು ಕೂಡ ಮುಂಚೆ ಮಾಡಿಲ್ಲ. ಕ್ಯಾಬಿನೆಟ್ ನಿರ್ಣಯ ಒನ್ಲೈನ್ ನಿರ್ಣಯನ ಇಲ್ಲ ಸುದೀರ್ಘವಾಗಿ ಏನಾದರೂ ಚರ್ಚೆ ಪ್ರೆಸ್ ಮಾಡ್ತಾರೆ. ಡಿ ಸಿ ಎಂ ಅವರು ಇನ್ನೊಂದು 2 ಅವರ್ ಬಿಟ್ಟು ಪ್ರೆಸ್ ಮಾಡ್ತಾರೆ, ಡೀಟೇಲ್ ಆಗಿ ಹೇಳ್ತಾರೆ. ಥ್ಯಾಂಕ್ ಯು. ರಾಜ್ಯದ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಅದರಲ್ಲಿ ನೋಟಿಗೆ ಸಂಬಂಧಪಟ್ಟದ್ದು ಚರ್ಚೆ ಆಗಿದೆ. ಏನಾಗಿದೆ ಅನ್ನೋದನ್ನ ಕೂಲಂಕುಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಇವತ್ತಿನ ಸಭೆ ನಡೆದಿದೆ. ಅವರು ಲಾ ಮಂತ್ರಿ, ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಕಂದಾಯ ಮಂತ್ರಿಗಳು 3:30-4 ಗಂಟೆಗೆ ಡೀಟೇಲ್ ಆಗಿ ನಿಮ್ಗೆ ವಿವರ ಕೊಡ್ತಾರೆ. ಪದೇ ಪದೇ ಹೇಳ್ತಾ ಇದೆ ಇದ್ರಲ್ಲಿ ನನ್ನ ಪಾತ್ರ ಇಲ್ಲ, ಹೀಗಾಗಿನೇ ಏನು ಷಡ್ಯಂತ್ರ ಇದೆ ಅಂತ. ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ in detail explained by Deputy Chief Minister, Law Minister, Revenue Minister and Home Minister, other senior ministers. ಇಶ್ಯೂನೇ ಇಲ್ಲ. ರಾಜ್ಯದಲ್ಲಿ ಮಳೆ ಸುರಿತಾ ಇದೆ, ಜನ ಕಂಗಾಲಾಗಿದ್ದಾರೆ. ವಿರೋಧ ಪಕ್ಷವಾಗಿ ಏನು ಮಾಡಬೇಕು ಅದನ್ನು ಬಿಟ್ಟು ವಿಷಯ ಪರ್ಯಟನೆ ಮಾಡಿಕೊಂಡು ರಾಜಕೀಯ ಮಾಡೋದನ್ನ ವಿರೋಧ ಪಕ್ಷ ನಿಲ್ಲಿಸಲಿ. ಇವತ್ತು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಬುಡಮೇಲು ಮಾಡಲಿಕ್ಕೆ, ನ್ಯಾಯಕ್ಕಾಗಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಧ್ವನಿ ಅಡಗಿಸಲಿಕ್ಕೆ ಷಡ್ಯಂತ್ರ ನಡೀತಾ ಇದೆ. ಇದನ್ನು ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಏನು ನಿರ್ಣಯ ಆಗಿದೆ ಸರ್ ಕ್ಯಾಬಿನೆಟ್? ಈಗ ಬ್ರೀಫಿಂಗ್ ಮಾಡ್ತಾರೆ. ಸರ್ ಒನ್ಲೈನ್ ನಿರ್ಣಯ ಏನು ಸರ್ ಸುದೀರ್ಘವಾಗಿ ಬರ್ತಿದೆ? ಸುದೀರ್ಘವಾಗಿ ತೀರ್ಮಾನ ಆಗುತ್ತೆ. ಒಂದು ವೇಳೆ ಕ್ಯಾಬಿನೆಟ್ ನಿರ್ಣಯದ ವಿರುದ್ಧವಾಗಿ ಏನಾದರೂ ಪ್ರಾಸಿಕ್ಯೂಷನ್ಗೆ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ. ಇವತ್ತು ಅನೇಕ ಅವೆನ್ಯೂಸ್ ಇದೆ. ಸರ್ವೋಚ್ಚ ನ್ಯಾಯಾಲಯ ಇದೆ, ಜನ ಇದ್ದಾರೆ, ಜನ ಎಲ್ಲ ನೋಡ್ತಾ ಇದ್ದಾರೆ. ಏನೂ ಇಲ್ಲದೆ, ಯಾವುದೇ ಹುರುಳಿಲ್ಲದೆ ಇವತ್ತು ಈ ರೀತಿಯಲ್ಲಿ ನೋಟಿಸ್ ಕೊಡುವಂಥದ್ದು ಇದು ಯಾವುದೇ ಕಾನೂನುಬದ್ಧವಾಗಿಯೂ ಇದು ಸ್ಟ್ಯಾಂಡ್ ಆಗೋದಿಲ್ಲ. ಮತ್ತು ಇವತ್ತು ಪ್ರಜಾಪ್ರಭುತ್ವಕ್ಕೆ ಯಶಸ್ಸು ಸಿಕ್ಕೇ ಸಿಗ್ತದೆ ಅನ್ನುವಂಥ ಭರವಸೆ ನಮಗಿದೆ. ಸೊ ಇದು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ರಾಜ್ಯಪಾಲರು. ಇದರಲ್ಲಿ ರಾಜಕೀಯ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಉಳಿದಂಥ ಸಂಪುಟದ ಕೆಲ ಸಹೋದ್ಯೋಗಿಗಳ ಜೊತೆಗೆ
ಏನಾಗಿದೆ ಅನ್ನುವಂಥನ್ನ ಬ್ರೀಫ್ ಮಾಡೋರು ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಒಂದು ವಿಚಾರ ಅಂತ ಅಂದರೆ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇದು ಕಾನೂನಾತ್ಮಕವಾದಂಥ ಹೋರಾಟ ನಡೆಸುವಂಥ ನಿಟ್ಟಿನಲ್ಲೂ ಕೂಡ ಈಗ ಸರ್ಕಾರ ಅಣಿಯಾಗ್ತಾ ಇದೆ. ಈ ಮುಖೇನವಾಗಿ ಕೆಲ ವರ್ಷಗಳ ಬಳಿಕ ಈಗ ಮತ್ತೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂಥ ಸನ್ನಿವೇಶ ಬಹುಶಃ ಮತ್ತೆ ರಾಜ್ಯದಲ್ಲಿ ನಿರ್ಮಾಣ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಹಿಂದೆ BS ಯಡಿಯೂರಪ್ಪನವರ ಕಾಲದಲ್ಲಿ ಇದನ್ನು ಬಹಳ ಈ ರಾಜ್ಯಪಾಲರು ಜೊತೆಗೆ ರಾಜ್ಯ ಸರ್ಕಾರದ ನಡುವಿನ ತಿಕ್ಕಾಟವನ್ನು ನಾವು ಗಮನಿಸಿದ್ವಿ. ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ನಾವು ನೋಡಿದ್ವು. ಬಹುಶಃ ಈಗ ಅದೇ ರೀತಿಯಾದಂಥ ಒಂದು ಸನ್ನಿವೇಶಕ್ಕೆ ಮತ್ತೆ ವೇದಿಕೆ ಸಿದ್ಧ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ನೋಡೋಣ ಇದು ಎಲ್ಲಿಗೆ ಹೋಗುತ್ತೆ ಅನ್ನುವಂಥ ಸಂಗತಿಯನ್ನು. ಬಟ್ ಇವತ್ತು ರಾಜ್ಯಪಾಲರು ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬಹಳ ಬಹಳ ಒಗ್ಗಟ್ಟಿನ ಖಂಡನೆಯನ್ನ ಸಚಿವರುಗಳು ವ್ಯಕ್ತಪಡಿಸಿದ್ದಾರೆ ಇವತ್ತಿನ ಸಂಪುಟ ಸಭೆಯಲ್ಲಿ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಇನ್ನು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಇನ್ನಿತರ ನಿರ್ಧಾರಗಳು ಏನೇನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ವಿಚಾರವಾಗಿ ಈಗ ಸಂಪುಟ ಸಭೆ ಅಂತ್ಯ ಆಗಿದೆ. 4 ಗಂಟೆ ಸಂದರ್ಭದಲ್ಲಿ ಅದನ್ನ ಮೀಡಿಯಾ ಬ್ರೀಫಿಂಗ್ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 4 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸೋರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಿರ್ಣಯ ಏನೇನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಚರ್ಚೆ ಏನೇನು ಚರ್ಚೆ ಆಗಿದೆ ಅನ್ನೋದ್ರ ನಿರ್ಧಾರ ಏನೇನಾಗಿದೆ ಅನ್ನುವಂಥದ್ದನ್ನ ಮಾಹಿತಿಯನ್ನ ಕೊಡ್ತಾರೆ. ಸೊ DK ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ಸಭೆ ಅಂತ್ಯ ಆಗಿದ್ದು ಸಂಜೆ 4 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸೋರಿದ್ದಾರೆ. ಅದರಲ್ಲಿ ಏನೇನು ನಿರ್ಧಾರಕ್ಕೆ ಬಂದಿದ್ದೀವಿ ಎನ್ನುವಂಥದ್ದನ್ನ ಹೇಳೋರಿದ್ದಾರೆ. ಬಟ್ ಇಲ್ಲಿ ಸಂಗತಿ ಅಂತ ಅಂದ್ರೆ ಕಾನೂನಾತ್ಮಕವಾದಂತಹ ಹೋರಾಟದ ವಿಚಾರವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ನಾನು ಮೊದಲೇ ಹೇಳಿದಾಗೆ ಬಹಳ ವರ್ಷಗಳ ನಂತರದಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಈಗ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ತಿಕ್ಕಾಟ ನಡೆಯುವಂಥ ವೇದಿಕೆ ಈಗ ಆಲ್ರೆಡಿ ಸೃಷ್ಟಿ ಆಗಿದೆ ಅಂತ ಕಾಣಿಸುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಏನೇನೋ ನಿರ್ಧಾರ ಅನ್ನುವಂಥ ನಾವು ನೋಡಬೇಕಿದೆ ಅಷ್ಟೇ. ಹಲವು ಸಚಿವರುಗಳು ಕೂಡ ಈ ಸಭೆಯ ಮುಗಿಸಿ ಹೊರಬಂದಂತ ನಂತರದಲ್ಲಿ ಕೆಲವು ಗುಟ್ಟನ್ನ ಬಿಟ್ಕೊಟ್ಟಿದ್ದಾರೆ. ಅಂತ ಅಂದ್ರೆ ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಲ್ಲ, ಈ ನಿರ್ಧಾರದ ವಿರುದ್ಧವಾಗಿ ಆ ರಾಜ್ಯ ಸರ್ಕಾರ ಹೋರಾಟ ನಡೆಸುತ್ತೆ, ಈ ಸಂಗತಿಗಳನ್ನು ಹೇಳಿದ್ದಾರೆ. ಬಟ್ ಬಹಳ ವಿಚಾರಗಳನ್ನ ಬಿಟ್ಕೊಡ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ 4 ಗಂಟೆ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರು ತೆಗೆದುಕೊಂಡಿರುವಂಥ ನಿರ್ಧಾರವಾಗಿ ಸರ್ಕಾರದ ನಿರ್ಧಾರ ಅವ್ರು ಏನಿರುತ್ತೆ ಅಥವಾ ನಡೆ ಏನಿರುತ್ತೆ ಅನ್ನೋದನ್ನ ಬ್ರೀಫ್ ಮಾಡ್ತೀನಿ ಅನ್ನೋಂಥದ್ದು ಅಷ್ಟೇ ಅವ್ರು ಹೇಳ್ತಾ ಇದ್ದಾರೆ. ಬಿಟ್ಟರೆ ಕಂಪ್ಲೀಟ್ ಆಗಿ ಆ ಡೀಟೇಲ್ಸನ್ನು ನೀಡ್ತಾ ಇಲ್ಲ. ಬಟ್ ಕೆಲ ಸಚಿವರುಗಳು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ರು. ಏನು ಹೇಳಿದ್ರು ಬನ್ನಿ ಕೇಳೋಣ. ನಾವು ಇವತ್ತೇನು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ದೀವಿ ಆ ಡಿಸಿಷನ್ ಬಗ್ಗೆ ಬ್ರೀಫ್ ಮಾಡಿ. ನಾವು ಇವತ್ತೇನು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ದೀವಿ ಆ ಡಿಸಿಷನ್ ಬಗ್ಗೆ ಬ್ರೀಫ್ ಮಾಡಿ. ನಾವು ಇವತ್ತೇನು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ದೀವಿ ಆ ಡಿಸಿಷನ್ ಬಗ್ಗೆ ಬ್ರೀಫ್ ಮಾಡಿ. ನಾವು ಇವತ್ತೇನು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ದೀವಿ ಆ ಡಿಸಿಷನ್ ಬಗ್ಗೆ